ಬನ್ನಿ ಇವತ್ತು ಅಡಿಕೆ ತೋಟನೇ ತೋರಿಸ್ತೀನಿ ನೋಡಿ. ಅಡಿಕೆ ತೋಟ ಇದೆ. ಅಡಿಕೆ ತೋಟ ಅಂತಂದರೆ ತೋಟಕ್ಕಿಂತ ನಾನು ಇವತ್ತು ಅಡಿಕೆ ಕಾಯಿನ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ತೋರಿಸ್ತೀನಿ. ಆಲ್ರೆಡಿ ಇದನ್ನು ಅಡಿಕೆ ತೋಟನೇ ಕೊಟ್ಟಿದ್ದೀವಿ. ಹೆಂಗಂತಂದರೆ ಈ ಅಡಿಕೆ ತೋಟ ಇವಾಗ ಕಾಯಿ ಬಂದಾಗ 1 ವರ್ಷಕ್ಕೊಂದು ಸಾರಿ ಬರುತ್ತಲ್ವ, ಯಾರಾದರೂ ಬಂದು ಇದನ್ನು ತಗೊಳ್ತಾರೆ. ಈ ಕಾಯಿನೆಲ್ಲ ಒಂದೇ ಸಾರಿಗೆ ತೋಟನೇ ಇಷ್ಟು ರೇಟ್ ಅಂತ ತಗೊಳ್ತಾರೆ. ಹಂಗೆ ನಮ್ಮದು ತಗೊಂಡಿದ್ದಾರೆ, ಆದರೆ ಇನ್ನೂ ಕುಯ್ಕೊಂಡೋಗಿಲ್ಲ. ಅದಕ್ಕೆ ಈಗ ಅಡಿಕೆ ಕಾಯಿ ಇದೆ, ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಅಡಿಕೆ ಕಾಯಿ? ಇನ್ನು ಯಾಕೆ ಕುಯ್ಕೊಂಡೋಗಿಲ್ಲ ಗೊತ್ತಿಲ್ಲ. ಇಷ್ಟೊತ್ತಿಗೆಲ್ಲ ಕುಯ್ಕೊಂಡು ಹೊರಟೋಗ್ಬಿಡ್ತಿದ್ರು. ಹಿಂಗೆ ಬಿಟ್ಟಿದ್ದಾರೆ ನೋಡಿ, ಹಿಂಗಿದೆ. ಆಮೇಲೆ ಸೂರ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಿಗ್ಗೆ ಯಾವಾಗ ವೀಡಿಯೋ ಮಾಡಿದ್ರೂ ಅದು ಹೆಂಗೆ ಕಾಣುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರುತ್ತೆ ವೀಡಿಯೋದಲ್ಲಿ, ಒಂಥರ ಸೂಪರಾಗಿ. ಆಮೇಲೆ ಇನ್ನೇನು ಹೇಳ್ಬೋದು, ಆಮೇಲೆ ಅಡಿಕೆ ಗಿಡದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಅಂತಂದರೆ, ಅಡಿಕೆ ಗಿಡನ ಆರಾಮಾಗಿ ಬೆಳೆಸ್ಕೋಬೋದು ಡ್ರಿಪ್ ಮಾಡಿದ್ರೆ. ನೋಡಿ, ಇದೆಲ್ಲ ಡ್ರಿಪ್ ಮಾಡಿರೋದೆ, ಪೈಪ್ ಕಾಣಿಸ್ತಾ ಇದೆಯಲ್ಲ. ನೀರು ಆರಾಮಾಗಿ ಹೆಂಗೂ ಡ್ರಿಪ್ಪಲ್ಲಿ ಹೋಗ್ತಾ ಇರುತ್ತೆ, ಬೆಳೆಸ್ಕೋಬೋದು. ಆದರೆ ಇನ್ನೊಂದು ಹೇಳ್ತೀನಿ ಅಡಿಕೆ ಗಿಡದ ಬಗ್ಗೆ. ಅಡಿಕೆ ಗಿಡ ತುಂಬ ನೀರು ಇರೋವಂಥ ಪ್ರದೇಶಗಳಲ್ಲಿ ಬೆಳೆಯುವಂಥದ್ದು. ಎಲ್ಲೋ ಜಾಸ್ತಿ ಮಳೆ ಬೀಳೋವಂಥ ಜಾಗದಲ್ಲಿ ಬೆಳೆಯುವಂಥ ಒಂದು ಬೆಳೆ ಇದು, ಅಂಥ ಗಿಡ ಇದು. ಆದರೆ ನಾವು ಈಗ ಅದಕ್ಕೆ ರೇಟ್ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಬೆಳೆಸ್ತಾ ಇದ್ದೀವಿ. ಅದು ಏನಾದರೂ ಸ್ವಲ್ಪ ನೀರಿಲ್ದಂಗೆ ಆಗ್ಬಿಟ್ರೆ ಮತ್ತು ಇದೆಲ್ಲ ಏನು ಒಣಗೋಗ್ಬಿಡುತ್ತೆ ಅಡಿಕೆ ಗಿಡ ಎಲ್ಲ. ಒಣಗೋಗ್ಬಿಡುತ್ತೆ, ಈ ಥರ ಆಗ್ತಾಯಿದೆ ಈಗ. ಮತ್ತೆ ನಮ್ಮೂರ ಕಡೆ ಎಲ್ಲ, ಇವಾಗ ನಮ್ಮೂರ ಕಡೆ ಅಂದರೆ ಇದು ಬಯಲು ಸೀಮೆ. ಇದು ಮಳೆ ಒಂದೊಂದು ವರ್ಷ ಬರ್ದಲ್ಲೇನೂ ಇರ್ಬೋದು, ಆ ಥರನೂ ಆಗುತ್ತೆ. ಆ ಟೈಮಲ್ಲಿ ಇರೋದಿಲ್ಲ, ಗಿಡಗಳು ಹೊರಟೋಗ್ಬಿಡ್ತವೆ. ಒಂದು 5 ವರ್ಷದಿಂದ ಹಿಂಗೆ ಆಗಿತ್ತು. ಮಳೆ ಬರ್ದಲ್ಲೇ ಒಂದಷ್ಟು ತೋಟಗಳು ಒಣಗೋಗ್ಬಿಟ್ಟು ಈ ಥರ ಆಗ್ಬಿಡ್ತಾ ಇರುತ್ತೆ. ಇದು ಅಡಿಕೆ ಗಿಡ, ಅದು ಎಲ್ಲೋ ನೀರಿರೋ ಕಡೆ ಬೆಳೆಯೋವಂಥದ್ದು. ನಾವು ದುಡ್ಡಿಗೋಸ್ಕರ ತಗೊಂಬಂದು ಎಲ್ಲ ಕಡೆ ಇಟ್ಟು ಬೆಳೆಸ್ತಾ ಇದ್ದೀವಿ. ಇದೊಂದು ಅದೇನೇ ಇರಲಿ, ಆದರೆ ಡ್ರಿಪ್ ಮಾಡಿ ಆರಾಮಾಗಿ ಬೆಳಿಬೋದು. ತುಂಬ ಮೇಂಟೆನೆನ್ಸ್ ಏನು ಅಷ್ಟಾಗಿ ಬೇಕಾಗಿಲ್ಲ. ಇನ್ನು ತೆಂಗಿನ ಗಿಡ ಆದರೆ ತುಂಬ ಆರಾಮಾಗಿ ಬೆಳೆಯುತ್ತೆ. ಓಕೆ, ಅದೇನೇ ಇರಲಿ ನೋಡಿರಿ, ಇದೇ ಅಡಿಕೆ ಗಿಡ, ಅಡಿಕೆ ಕಾಯಿ ಕೂಡ ಅದೇ ಕಾಣಿಸ್ತಾ ಇದೆಯಾ? ಇದಿಷ್ಟು ಅಡಿಕೆ ತೋಟ, ಅಡಿಕೆ ಗಿಡದ ವಿಡಿಯೋ, ಹಾಗೆ ಅಡಿಕೆ ಕಾಯಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.